everyone, welcome back to Chaitanya vlog. ನಾನು ಯಾಕಪ್ಪ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅನ್ಕೊತಾ ಇದ್ದೀರಾ? ಚೇತು ಬರ್ಡೇ ಇತ್ತು, ಸೊ ಸರ್ಪ್ರೈಸ್ ವಿಡಿಯೋಸ್ ಎಲ್ಲ ಮಾಡಿದ್ದೆ. ಆವಾಗಿಂದ ನಾನೇ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಅವು ಇಂಟ್ರಡಕ್ಷನ್ ಕೊಡೋದೇ ಮರೆತುಬಿಟ್ಟಿದೆ. ಸೊ ಇವತ್ತು ನಾನು ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ಬರ್ಡೇ ಆಗಿದೆ, ಸರ್ಪ್ರೈಸ್ ಆಗಿದೆ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ಬರ್ಡೇ ಸರ್ಪ್ರೈಸ್ ವಿಡಿಯೋಸ್ ಎಲ್ಲ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ 11:55 ಟೈಮ್ ಬಂದುಬಿಟ್ಟು ದೇನಿಗೆ ಇಷ್ಟವಾಗ ಇದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಚೇತು ಬರ್ಡೇ ಇವಾಗ 12ಗೆ ವಿಶ್ ಮಾಡಬೇಕು. ಸೊ ಅವಳಿಗೆ ಹೆಂಗೆ ವಿಶ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ಕೆಳಗಡೆ ಹೋಗಿ. ಇವಾಗ ಕಟ್ ಮಾಡೋದಕ್ಕೆ ಹೀಗೆ ಎತ್ಕೊಂಡಿದ್ದೀನಿ. ಅವಳಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಏನಾದರೂ ಕೊಟ್ಟರೆ ತುಂಬ ಇಷ್ಟಪಡ್ತಾಳೆ. ಆ್ಯಂಡ್ ಅವಳು ನಾಳೆ ವೇರ್ ಮಾಡೋದಕ್ಕೆ ಡ್ರೆಸ್ ತೊಗೊಂಡಿದ್ದೆ, ಅದನ್ನು ಕೊಟ್ಬಿಡ್ತೀನಿ ಇವಾಗಲೇ. ಮಿಕ್ಕಿದೆಲ್ಲ ನಾಳೆ ನೋಡೋಣ. ಟೈಮ್ ಬಂದ್ಬಿಟ್ಟು ಇನ್ನು 11:55. ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಅವಳನ್ನ ಎಬ್ಬರಿಸ್ಬಿಟ್ಟು ಕೇಕ್ ಕಳಿಸ್ಬಿಟ್ಟು ವಿಶ್ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಚೇತು, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ. ಇದೆಲ್ಲ ಬೇಗ. ಬೇಬಿ ಫ್ರಾಕ್ ಇಷ್ಟಲ್ಲ, ಡಾಲ್ ಫ್ರಾಕ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದುಬಿಟ್ಟು 8:30 ಅರೌಂಡ್ ಆಗ್ತಾಯಿದೆ. ಇನ್ನೂ ಚೇತು ಎದ್ದಿಲ್ಲ. ನಾನು ಇವಾಗ ಜಸ್ಟ್ ಎದ್ಬಿಟ್ಟು ಬಂದೆ ಕೆಳಗಡೆ. ಇವಾಗ ಅವಳಿಗೆ ಬೂಸ್ಟ್ ತೊಗೊಂಡೋಗೋಣ. ಅವಳು ಯಾವಾಗೂ ಬೂಸ್ಟು ಕಾಫಿ ಟೀ ಏನೂ ಕುಡಿಯೋಲ್ಲ. ನಿನ್ನೆಯಿಂದ ಅವಳಿಗೆ ಬೂಸ್ಟ್ ಕುಡಿಬೇಕಂತ ಅನಿಸ್ತಾ ಇದೆ ಅಂತೆ. ಸೊ ಇವಾಗ ಬೂಸ್ಟ್ ಕೊಟ್ಬಿಟ್ಟು ಅವಳನ್ನ ಎಬ್ಬರಿಸ್ಬಿಟ್ಟು ಬರೋಣ. ಸೊ ಇವತ್ತು ಅವಳ ಕೈಯಲ್ಲಿ ಏನು ಕೆಲಸ ಮಾಡಿಸಲ್ಲ. ಇವತ್ತು ಅವಳನ್ನ ಪ್ರಿನ್ಸಸ್ ಥರ ನೋಡ್ಕೊಬೇಕು. ಸರಿ ಬನ್ನಿ, ಫಸ್ಟ್ ಬೂಸ್ಟ್ ಕೊಟ್ಬಿಟ್ಟು ಬರೋಣ. ಡಬಲ್ ಕ್ಯಾಮ್ರಾಮ್ಯಾನ್ಸ್. ಏನದು? ಬೂಸ್ಟ್ ಫಾರ್ ವಾಟ್ ರೀಸನ್? ಏನಿವತ್ತು ಹಿಂಗೆ ನೆನ್ನೆ ಕೇಳ್ತಾ ಇದ್ದಲ್ಲ. ಥ್ಯಾಂಕ್ ಯು. ಮಾಡ್ತಾಯಿದ್ದೀನಿ ಯಾಕೆಂದರೆ ನಂಗೆ ಚಂದ್ರಿಗೆ ನಾನು ಮಾಡೋ ಬಿರಿಯಾನಿ ಇಷ್ಟ. ಇವಾಗ ನಾನ್ ವೆಜ್ ತಿನ್ನೋಂಗಿಲ್ಲ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮೈ ಬರ್ಡೇ ವ್ಲಾಗ್. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ಫಸ್ಟ್ ಇವಾಗ ಪೂಜೆ ಮಾಡಿಬಿಡೋಣ. ಫ್ರಾಕ್ ಗಿಫ್ಟ್ ಕೊಟ್ಟೆ. ಇವಾಗ ಪೂಜೆ ಮಾಡ್ತಿದ್ದಾರೆ. ಪೂಜೆ ಆದಮೇಲೆ ಇದು ಕೊಡಬೇಕು ಅಂತ ತಗೊಂಡು ಇಟ್ಕೊಂಡಿದ್ದೀನಿ. ವಾವ್, ಮಶ್ರೂಮ್ ಬಿರಿಯಾನಿ, ರಾಯ್ತ. ನಮ್ಮ ಡ್ಯಾಡಿಗೆ ಏನೇ ಬಿರಿಯಾನಿ ಮಾಡಿದ್ರು ಕಾಂಬಿನೇಷನ್ ಆಗಿ ರಾಯ್ತ ಇರಲೇಬೇಕು. ಚೇತಿಗೆ ಇಷ್ಟ ಆಗಲ್ಲ ಅದು. ಅವಳಿಗೆ ಬಿರಿಯಾನಿ ಹಂಗೆ ಇರಬೇಕು. ಬರೀ ಬಿರಿಯಾನಿನೇ ಇಷ್ಟ ಅವಳಿಗೆ. ಚಿಕನ್ ಗ್ರೇವಿ ಇಷ್ಟಪಡ್ತಾಳೆ, ಬಟ್ ತಿನ್ನೋಂಗಿಲ್ಲ.
ಫ್ರೆಂಡ್ಸ್ ಜೊತೆ ಹೋಗಿ ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿ ಆ್ಯಂಡ್ ಈವ್ನಿಂಗ್ ಫ್ರೆಂಡ್ಸ್ ಜೊತೆ ಹೊರಗಡೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಬೇಕು. ನನ್ನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಇವತ್ತು ಫುಲ್ ವೈಟಲ್ಲೇ ಇರಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ನಾನು. ಅಂದರೆ ಬರ್ಡೇಗೆ ಸಾಯಂಕಾಲನೂ ವೈಟ್ ಇದು ಥರ ಶಾರ್ಟ್ ಫ್ರಾಕ್ ಹಾಕೊಂಡು ಅದನ್ನು ತೋರಿಸ್ತೀನಿ ಯಾವ ಥರ ಅಂತ. ಸಾಯಂಕಾಲ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀನಿ. ಮುಗೀತು, ಫ್ರೆಂಡ್ಸ್ ಜೊತೆ ಹೋಗಿದ್ದು. ಇವಾಗ ಫ್ಯಾಮಿಲಿ ಜೊತೆ ಹೋಗಬೇಕು. ಡ್ರೆಸ್ ಚೇಂಜ್ ಮಾಡಿಕೊಂಡು ಮಮ್ಮಿನ ವರ್ಷನ ಪಿಕ್ ಮಾಡಿಕೊಂಡು ಹೋಗೋಣ. ಎಲ್ಲೋಗೋದು ಅಂತ ತೋರಿಸ್ತೀನಿ. ಗೈಸ್ ಇವಾಗ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಫ್ಯಾಮಿಲಿ ಜೊತೆ. ಡ್ರೆಸ್ ಚೇಂಜ್ ಮಾಡಿದೆ. ಹೇಗೆ ಕಾಣಿಸ್ತಿದೆ ಈ ಡ್ರೆಸ್ ಅಂತ? ಇದು ವರ್ಷ ಕೊಟ್ಟಿರೋ ಡ್ರೆಸ್ ಗಿಫ್ಟ್. ಶೂಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹಾಕೋಣ ಅಂತ ಮಳೆ ಬರ್ತಿದೆ, ಇಲ್ಲ ಹಾಕೋಣ ಟೈಮ್ ಇಲ್ಲ. ದೇವಸ್ಥಾನ ಹೋಗೋದು ಮತ್ತೆ ಬಿಚ್ಚೋಕೆ ಕಷ್ಟ ಆಗ್ತಿದೆಯಲ್ಲ, ಅದಕ್ಕೆ ಬಿಡೋಗ್ತೈತೆ. ಗೈಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ, ಅದಕ್ಕೆ ಈಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ಏನು ದೇವಸ್ಥಾನ ಇದು? ಲಕ್ಷ್ಮೀ ದೇವಸ್ಥಾನಕ್ಕೆ. ಇಲ್ಲಿ ಬಿಡ್ತಿದ್ದೀರಾ? ನಾವು ತೊಳ್ಕೊಂಡು ಹೋಗೋಣ ಬಾ. ಈಸ್ ಮೈ ವಿಡಿಯೋಗ್ರಾಫರ್. ಅದೇ ಕ್ಯಾಪ್ಚರ್ ದ ವಿಡಿಯೋಸ್. ಇಟ್ಕೋಗ್ಲಿ ನಂಗೆ ಔಟ್ಫಿಟ್ ಆಮೇಲೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ. ನನಗೆ ಅಷ್ಟೇ ಊಟ ಮಾಡಿಕೊಂಡು ನನ್ನ ಬರ್ಡೇ ಆಗೋಗುತ್ತೆ. ಎಷ್ಟು ಬೇಗ ಆಯಿತು ಅನಿಸ್ತಿದೆ ನನ್ನ ಬರ್ಡೇನ. ಎಷ್ಟು ದಿವಸ ಕಾಯ್ಕೊಂಡು ಇರ್ತೀವಿ ಬರ್ಡೇ, ಒಂದು ದಿವಸದಲ್ಲಿ ಆಗೋಗ್ಬಿಡುತ್ತೆ. ಗೈಸ್ ಇವಾಗ ನೆಕ್ಸ್ಟ್ ಚಾಪ್ಟರಿಗೆ ಬಂದಿದ್ದೀವಿ. ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ನಾನು ನೆಕ್ಸ್ಟ್ ಡೇ ಕಾಲೇಜ್ ಬೇರೆ ಇದೆ. ಇಂಟ್ರೆಸ್ಟ್ ಇಲ್ಲ ಗೈಸ್ ಕಾಲೇಜ್ಗೆ ಹೋಗೋಕ್ಕೆ. ಬರ್ಡೇ ಬೇಗ ಮುಗ್ದೋಯ್ತು ಅಂತ ಫೀಲ್ ಆಗ್ತಿದೆ. And I don't wanna waste my time rhyming live a line. The way you talk make me higher, heart melts. ಊಟ ತಿನ್ನೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಫ್ಯಾಮಿಲಿಗೆ ಟೈಮ್ ಕೊಡಬೇಕಲ್ಲ. ಸೊ ಆರಾಮಾಗಿ ಊಟ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್.
ಬೀಡ ತಿನ್ಬೇಕು ಅನಿಸ್ತು ಎಲ್ಲರೂ ಸಿಕ್ಕಿದ್ರೆ ನಿಲ್ಲಿಸಿ ನನಗೆ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಅಂತ ನನಗೆ ಬೀಡ ಬೇಕು. ಆದರೆ ನನಗೆ ಬಿಡಾನು ಬೇಕು, ಐಸ್ ಕ್ರೀಮ್. ನಂಗೆ ನಾಳೆ ಕಾಲೇಜ್ ಬೇರೆ ಇದೆ, ಎದ್ದೇಳ್ತೀನೋ ಅನ್ನೋದೇ ಡೌಟು. ಪಕ್ಕ ಕಾಲೇಜ್ಗೆ ಹೋಗಲ್ಲ ನಾಳೆ, 100% ನಿಜ. ಅದು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದಾದಮೇಲೆ ಏನಕ್ಕಂದರೆ ನಾನು ನೈಟ್ ನನ್ನ ಬರ್ಡೇ ಖುಷಿಗೆ ನಿದ್ದೆನೇ ಮಾಡಿಲ್ಲ ಗೈಸ್. ಅದಕ್ಕೆ ಇವತ್ತು ಫುಲ್ ಖುಷಿಗೆ ಗಿಫ್ಟ್ ಸಿಕ್ಕಿರೋ ಖುಷಿಗೆ ಹೊಟ್ಟೆ ತುಂಬ ಊಟ ತಿಂದಿರೋದಕ್ಕೆ ಹೆವಿ ನಿದ್ದೆ ಬರ್ತಿದೆ. ಇವಾಗ ಎದ್ದೇಳ್ತೀನೋ ಇಲ್ಲ ಅನ್ನೋದೇ ಡೌಟು. ಫ್ರೆಂಡ್ ಜೊತೆ ಬರೋ ತಿಂದಿದೆ, ಫ್ಯಾಮಿಲಿ ಜೊತೆ ತಿಂದ್ಬಿಟ್ಟಿದ್ದೀನಿ, ಬ್ಯಾಕ್ ಟು ಬ್ಯಾಕ್ ತಿಂದಿದ್ದೀನಿ. ಫುಲ್ ಹೆವಿ ಆಗಿದೆ. ಬೇಡ ತಿಂದ್ಬಿಟ್ಟು ಮಲ್ಕೊಂಡ್ರೆ ದಟ್ಸ್ ಇಟ್ ಫಾರ್ ಡೇ. ನಂಗೆ ಸೋಡಾ ಆ್ಯಂಡ್ ಅದು ತಿಂದಮೇಲೆ ಆ ಕಡೆಯಿಂದ guys. If you guys like this vlog, make sure like, share, comment and subscribe to my channel. Meet you all in another interesting vlog. Until then, take care, bye bye. Thank you for watching.